ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ, ದೇವರ ವಾಕ್ಯವನ್ನ ಕೇಳ್ಕೊಳ್ಳೋಣ. ಈ ದಿನ ದೇವರು ನಮ್ಮ ಕೂಡ ವಿಶೇಷವಾಗಿ ಮಾತಾಡ್ಲಿಕ್ಕಿದ್ದಾರೆ. ಈ ಒಂದು ದಿನ ದೇವರು ಮಾತಾಡ್ತಾ ಇರುವಂತ ವಿಚಾರ ಏನು ಅಂತಂದ್ರೆ, ದೇವರು ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಏನಂತೆ ಪ್ರತಿ ಒಂದು ಸಮಯಗಳಲ್ಲಿ ಕೂಡ ಒಂದೊಂದು ವಾಕ್ಯಗಳನ್ನ ಕೊಡ್ತಾರೆ. ಹಾಲೆಲೂಯ. ಏನಂತೆ ವಾಕ್ಯಗಳನ್ನ ಕೊಡ್ತಾರೆ. ನಮ್ಮ ಪರಿಸ್ಥಿತಿಗಳಿಗೆ ದೇವರು ವಾಕ್ಯಗಳನ್ನ ಕೊಡ್ತಾರೆ. ನಮ್ಮ ಒಂದು ಜೀವಿತಕ್ಕೆ ಪ್ರತಿನಿತ್ಯ ದೇವರ ವಾಕ್ಯ ಯಾವಾಗಲೂ ಕೂಡ ಏನಿರ್ತದೆ ಅಂತೆ ಸಿದ್ಧವಾಗಿರ್ತದೆ. ನಮ್ಮ ಬಳಿ ದೇವರ ವಾಕ್ಯ ಬಂದು ನಮ್ಮ ಕೂಡ ಮಾತಾಡ್ಲಿಕ್ಕೆ. ಈ ದಿನ ದೇವರು ನಮ್ಗೆ ಕೊಡ್ತಾ ಇರುವಂತ ವಿಚಾರ ಏನಂತಂದ್ರೆ, ಪ್ರತಿ ಸಮಯದಲ್ಲೂ ನಾವು ವಾಕ್ಯಗಳನ್ನ, ದೇವರ ವಾಕ್ಯಗಳನ್ನ ನಾವು ರಿಸೀವ್ ಮಾಡುವಾಗ, ನಾವು ಸ್ವೀಕರಿಸುವಾಗ ನಮ್ಮ ಜೀವಿತ ದೇವರ ಚಿತ್ತದಂತೆ ಬದಲಾವಣೆ ಆಗ್ತದೆ. ಏನಾಗ್ತದಂತೆ? ದೇವರ ಚಿತ್ತದಂತೆ ಬದಲಾವಣೆ ಆಗ್ತದೆ. ಹಾಗಾಗಿ ಒಂದು ದಿನ ದೇವರು ನಮ್ಮ ಕೂಡ ಮಾತಾಡ್ತಿರುವಂತ ವಿಚಾರ, ಒಂದು ಟಾಪಿಕ್ ಏನು ಅಂತಂದ್ರೆ, ರೂಟ್ ಯುವರ್ ಲೈಫ್ ಎಂಬುದಾಗಿ. ಹಾಲೆಲೂಯ. ಏನಂತೆ, ನಿಮ್ಮ ಜೀವಿತದ ಮಾರ್ಗವನ್ನ, ನಿಮ್ಮ ಜೀವಿತದ ದಾರಿಯನ್ನ ಸರಿಪಡಿಸಿಕೊಳ್ಳ್ರಿ, ಅಥವಾ ನಿಮ್ಮ ಜೀವಿತದ ದಾರಿಯನ್ನ ನೀವು ಏನ್ ಮಾಡ್ರಿ ಅಂತೆ ಕಟ್ಟಿಕೊಳ್ಳ್ರಿ, ನೀವು ಮಾಡಿಕೊಳ್ಳ್ರಿ ಎಂಬುದಾಗಿ. ಹಾಲೆಲೂಯ. ಏನಂತೆ, ರೂಟ್ ಯುವರ್ ಲೈಫ್, ನಿಮ್ಮ ಜೀವಿತವನ್ನ ನೀವು ರೂಟ್ ಮಾಡ್ರಿ ಎಂಬುದಾಗಿ. ಹಾಲೆಲೂಯ. ಹಾಗಾಗಿ ದೇವರು ಈ ಒಂದು ವಿಚಾರ ಕುರಿತಾಗಿ ಮಾತಾಡುವಾಗ ಇದರಲ್ಲಿ ಅನೇಕ ಒಂದು ವಿಚಾರಗಳನ್ನ, ಒಂದು ಪವರ್ಫುಲ್ ಆಗಿರುವಂತ ಒಂದು ವಿಚಾರಗಳನ್ನ, ಒಂದು ಪಾಯಿಂಟ್ಸ್ ಗಳನ್ನ, ಒಂದು ಮೆಸೇಜ್ ಅನ್ನ ಈ ಒಂದು ದಿನ ದೇವರು ನಮ್ಮ ಕೂಡ ಮಾತಾಡ್ಲಿಕ್ಕಿದ್ದಾರೆ. ನೋಡ್ರಿ, ನಾವು ಕ್ರೈಸ್ತರಾಗಿದ್ದೆ, ನಾವು ಜೀವಿಸುವಾಗ ದೇವರು ನಮ್ಮ ಒಂದು ಜೀವಿತದಲ್ಲಿ ಒಂದು ಅತ್ಯಧಿಕವಾದಂತ ಒಂದು ಶಕ್ತಿಯನ್ನ, ಅತ್ಯಧಿಕವಾದಂತ ಒಂದು ಕೃಪೆಯನ್ನ, ಅತ್ಯಧಿಕವಾದಂತ ಕ್ರಿಯೆಗಳನ್ನ ನಮ್ಮ ಜೀವಿತದಲ್ಲಿ ದೇವರು ಮಾಡಲು ಸಿದ್ಧರಾಗಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಆದ್ರೆ ಈ ಒಂದು ದಿನ ದೇವರು ನಮ್ಮ ಕೂಡ ವಿಶೇಷವಾಗಿ ಏನ್ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ದೇವರು ನಮಗೆ ಕೊಟ್ಟಿರುವಂತ ಒಂದು ಏನಂತ ಹೇಳ್ಬೋದು, ಈ ಒಂದು ಜೀವಿತದಲ್ಲಿ ನಮ್ಮ ಕೂಡ ದೇವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ವಿಶೇಷವಾದಂತ ಕಾರ್ಯ, ಒಂದು ವಿಶೇಷವಾದಂತ ಮೆಸೇಜ್ ಏನು ಅಂತಂದ್ರೆ, ನಮ್ಮ ಜೀವಿತವನ್ನ ನಾವು ಹೇಗೆ ರೂಟ್ ಮಾಡ್ಕೊಳ್ಬೇಕು, ಯಾಕೆ ರೂಟ್ ಮಾಡ್ಕೊಳ್ಬೇಕು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಹಾಲೆಲೂಯ. ಈ ಒಂದು ಸಮಯದಲ್ಲಿ ನಾವು ಕೇಳಿದ್ದೇವೆ, ನಮಗೆ ದೇವರು ಏನ್ ಮಾಡಿದಾರಂತೆ, ಅತ್ಯಧಿಕವಾದಂತ ಶಕ್ತಿಯನ್ನ ದೇವರು ನಮ್ಗೆ ಕೊಟ್ಟಿದ್ದಾರೆ. ಹಾಲೆಲೂಯ. ಒಂದು ದಿನ ಆ ಒಂದು ಅತ್ಯಧಿಕವಾದ ಶಕ್ತಿಯನ್ನ ನಾವು ಹೇಗೆ ತೆಗೆದುಕೊಳ್ಳುವುದು, ಅತ್ಯಧಿಕವಾದಂತ ಶಕ್ತಿಯನ್ನ ನಮ್ಮ ಜೀವಿತದಲ್ಲಿ ಹೇಗೆ ಕಾರ್ಯರೂಪದಲ್ಲಿ ತರುವುದು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಹಾಲೆಲೂಯ. ಅತ್ಯಧಿಕವಾದಂತ ಶಕ್ತಿ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ದ ಪವರ್. ಏನಂತ? ದ ಪವರ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಈ ಒಂದು ಸಮಯದಲ್ಲಿ ನಾವು ಆಲೋಚನೆ ಮಾಡಿ ನೋಡುವಾಗ, ದೇವರು ನಾವು ಪ್ರತಿಯೊಂದು ಕ್ರೈಸ್ತರಿಗೆ ಅವರ ಜೀವಿತದಲ್ಲಿ ಕೊಟ್ಟಿರುವಂತ ಒಂದು ವೆಪನ್, ಒಂದು ಬಲವಾಗಿ ಇರುವಂತ ಆಯುಧ ಏನು ಅಂತಂದ್ರೆ ಪ್ರೇಯರ್ ಅಂತ. ಹಾಲೆಲೂಯ. ಏನಂತೆ? ಪ್ರೇಯರ್ ಅಂತ. ಈ ಒಂದು ದಿನ ದೇವರು ದ ಪವರ್ ಆಫ್ ಪ್ರೇಯರ್ ಎಂಬುದಾಗಿ ಮೊದಲನೇ ಒಂದು ಪಾಯಿಂಟ್, ರೂಟ್ ಯುವರ್ ಲೈಫ್ ನಲ್ಲಿ ಮೊದಲನೇದು, ನಮ್ಮ ಜೀವಿತವನ್ನ ನಾವು ರೂಟ್ ಮಾಡುವುದು ಹೇಗೆ ಅಂತಂದ್ರೆ, ದ ಪವರ್ ಆಫ್ ಪ್ರೇಯರ್ ಅಂತ. ಹಾಲೆಲೂಯ. ಥ್ರೂ ದ ಪವರ್ ಆಫ್ ಪ್ರೇಯರ್, ಥ್ರೂ ಪ್ರೇಯರ್ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ಲೈಫ್ ಫಾರ್ ದ ಗ್ಲೋರಿ ಆಫ್ ಗಾಡ್, ಫಾರ್ ದ ವಿಲ್ ಆಫ್ ಗಾಡ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋದು. ಹಾಲೆಲೂಯ. ನಿಮ್ಮ ಜೀವಿತದಲ್ಲಿ ಏನೇ ತೆಗೆದುಕೊಳ್ಬೇಕು, ಏನೇ ಒಂದು ವಿಚಾರಗಳಲ್ಲಿ ನೀವು ಮುಂದೆ ಹೋಗ್ಬೇಕು, ಏನೇ ಒಂದು ವಿಚಾರಗಳು ನಿಮ್ಮ ಜೀವಿತದಲ್ಲಿ ನಡೆಯಬೇಕು ಅಂತಂದ್ರೆ, ಹ್ಯಾವ್ ದ ಪವರ್ ಆಫ್ ಪ್ರೇಯರ್ ಇನ್ ಯುವರ್ ಲೈಫ್ ಅಂತ. ಹಾಲೆಲೂಯ. ನಿಮಗೆ ದೇವರು ಕೊಟ್ಟಿರುವಂತ ಶಕ್ತಿ, ಕೊಟ್ಟಿರುವಂತ ಬಲ ಪ್ರಾರ್ಥನೆಯಾಗಿದೆ. ಹಾಲೆಲೂಯ. ಆ ಒಂದು ಪ್ರಾರ್ಥನೆಯನ್ನು ನೀವು ತೊಡಗುವಾಗ, ನಾನು ನಿಜವಾಗ್ಲೂ ಹೇಳ್ತೇನೆ, ಯು ಕ್ಯಾನ್ ಶೇಕ್ ಮೌಂಟೇನ್ಸ್, ಯು ಕ್ಯಾನ್ ಮೇಕ್ ಥಿಂಗ್ಸ್, ಏನಂತಾರೆ, ಇಂಪಾಸಿಬಲ್ ಥಿಂಗ್ಸ್ ಇಂಟು ಪಾಸಿಬಲ್. ಗಾಡ್ ಹ್ಯಾಸ್ ಗಿವನ್ ಯು ಸಚ್ ಅಂಡ್ ಪವರ್, ದಟ್ ಪವರ್ ಕ್ಯಾನ್ change anyone's life, that can change anyone, transform anyone's life ಅಂತ. ಹಾಲೆಲೂಯ. ಆ ಒಂದು ಶಕ್ತಿಯನ್ನ ದೇವರು ನಮ್ಮ ಒಳಗಡೆ ಕೊಟ್ಟಿರುವಾಗ, today you need to understand, you need to activate it, you need to use it, you need to ಏನಂತ ಹೇಳ್ತಾರೆ, take the opportunity and make it for the good ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಲೆಲೂಯ. ಹಾಗಾಗಿ ಮೊದಲನೇದಾಗಿ ದ ಪವರ್ ಆಫ್ ಪ್ರೇಯರ್ ನೀವು ಅರ್ಥ ಮಾಡ್ಕೊಳ್ಳುವಾಗ, ದೇವರು ನಮ್ಗೆ ಕೊಡ್ತಾ ಇರುವಂತ ಮೆಸೇಜ್ ನಲ್ಲಿ ಏನು ಅಂತಂದ್ರೆ, ಯು ಕ್ಯಾನ್ ರೂಟ್ ಯುವರ್ ಲೈಫ್ ಥ್ರೂ ದ ಪ್ರೇಯರ್ ಅಂತ. ಹಾಲೆಲೂಯ. ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ನಿಮ್ಮ ಒಳಗಡೆ ಇರುವಾಗ, ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ಇರುವಾಗ, ಹಂಕು ಡೊಂಕಾದಂತ ನಿಮ್ಮ ಜೀವಿತಗಳನ್ನ ದೇವರು ಸಸಾರ ಮಾಡ್ತಾರಂತೆ, ಎಲ್ಲವನ್ನ ಸ್ಟ್ರೈಟ್ ಲೈನ್ ಮಾಡ್ತಾರೆ, ಎಲ್ಲವನ್ನ ಕರೆಕ್ಟ್ ಒಂದು ಲೈನ್ಗೆ ತರ್ತಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಹಾಲೆಲೂಯ. ಯಾವಾಗ ನಮ್ಮ ಒಂದು ಪ್ರೇಯರ್ ಲೈಫ್ ಇರುವುದಿಲ್ಲ, ವಿ ವಿಲ್ ಫಾಲ್ ದೇರ್, ವಿ ವಿಲ್ ಫಾಲ್ ಹಿಯರ್, ನಮ್ಮ ಒಂದು ರೂಟ್ ಮಿಸ್ ಆಗ್ತದೆ, ನಮ್ಮ ಒಂದು ವೇ ಮಿಸ್ ಆಗ್ತದೆ. ಬಟ್ ಯಾವಾಗ ಯು ಆರ್ ಇನ್ ಪ್ರೇಯರ್, ಯುವರ್ ಲೈಫ್ ವಿಲ್ ಬಿ ಸ್ಟ್ರೈಟ್ ವಿತ್ ಗಾಡ್ ಅಂತ. ಹಾಲೆಲೂಯ. ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು, when you have prayer in your life, you have the power of God in your life ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಗಾಗಿ ನೋಡ್ರಿ, the power of prayer ಏನು ಅಂತಂದ್ರೆ, ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರು ನಮ್ಮ ಒಳಗಡೆ ಕೊಟ್ಟಿರುವಂತ ಒಂದು ಪ್ರಾರ್ಥನೆಯ ಬಲನ ಉಪಯೋಗ ಮಾಡಿಕೊಳ್ಳುವಾಗ, that will make your life, your things to happen in your life ಅಂತ. ಅನೇಕ ಒಂದು ವಿಚಾರಗಳನ್ನ ನಿಮ್ಮ ಜೀವಿತದಲ್ಲಿ ಆಗುವಂತೆ ಆ ಒಂದು ಪ್ರಾರ್ಥನೆ ಶಕ್ತಿ ನಿಮ್ಮ ಜೀವಿತದಲ್ಲಿ ಕಾರ್ಯ
ಕಾರ್ಯ ಮಾಡ್ತಾ ಇದೆ. ಈ ಒಂದು ದಿನ ಅರ್ಥ ಮಾಡ್ಕೊಳ್ಬೇಕು, ದೇವರು ನಮ್ಗೆ ಕೊಟ್ಟಿರುವಂತ ಒಂದು ಬಲ, ಪ್ರಾರ್ಥನೆಯ ಬಲವನ್ನ ನಾವು ಉಪಯೋಗ ಮಾಡಿಕೊಂಡಿಲ್ಲ ಅಂತಂದ್ರೆ ಯು ಆರ್ ಏನಂತ ಹೇಳ್ಬೋದು, ಯು ಆರ್ ಲೂಸಿಂಗ್, ಯು ಆರ್ ಮಿಸ್ಸಿಂಗ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ ಈ ಒಂದು ದಿನ. ಅದಕ್ಕೆ ದೇವರು ನಮ್ಗೆ ಮಾತಾಡ್ತಾ ಇದ್ದಾರೆ ಏನು ಅಂತಂದ್ರೆ, ನಿನ್ನ ಒಳಗಡೆ ಕೊಟ್ಟಿರುವಂತ ಶಕ್ತಿಯನ್ನ, ಪ್ರಾರ್ಥನೆಯ ಬಲವನ್ನ ನೀವು ಉಪಯೋಗ ಮಾಡಿಕೊಳ್ಳ್ರಿ. ಹಾಗೆ ನೀವು ಉಪಯೋಗ ಮಾಡಿಕೊಳ್ಳುವಾಗ ನಿಮ್ಮ ಜೀವಿತ ಏನಾಗ್ತದಂತೆ, ಇಟ್ ವಿಲ್ ಕಮ್ ಇನ್ ಟು ಎ ಸ್ಟ್ರೇಟ್ ಲೈನ್ ಎಂಬುದಾಗಿ. ಹಾಲೆಲೂಯ. ರೂಟ್ ಯುವರ್ ಲೈಫ್, ನಮ್ಮ ಜೀವಿತವನ್ನ ನಾವೇ ರೂಟ್ ಮಾಡ್ಕೊಳ್ಬೇಕಂತ. ಹಾಲೆಲೂಯ. ಹಾಗಾಗಿ ನೋಡ್ರಿ, ನಾವು ಅರ್ಥ ಮಾಡ್ಕೊಳ್ಬೇಕು, ಬೈಬಲ್ ನಲ್ಲಿ ನಾವು ನೋಡುವುದೇ, ದೇರ್ ಈಸ್ ಎ ಪರ್ಸನ್ ಇನ್ ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 4 ವರ್ಸ್ 10, ಒಂದನೇ ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದು ವ್ಯಕ್ತಿಯ ಕುರಿತಾಗಿ ನಾವು ಓದ್ಕೊಳ್ಬಹುದಾಗಿದೆ. ಸೊ ಈ ಒಂದು ವಾಕ್ಯವನ್ನ ನಾವು ನೋಡುವಾಗ, ಇಲ್ಲಿ ಒಂದು ವ್ಯಕ್ತಿ ದೇವರಿಗೆ ಏನಂತ ಪ್ರಾರ್ಥನೆ ಮಾಡ್ತಾರೆ, ಆ ಒಂದು ಪ್ರಾರ್ಥನೆ ದೇವರು ಏನಂತ ಉತ್ತರ ಕೊಡ್ತಾರೆ ಎಂಬುದಾಗಿ ನಾವು ಈ ಒಂದು ವಾಕ್ಯವನ್ನ ಒಂದು ಸಾರಿ ಓದಿಕೊಳ್ಳೋಣ. ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯು ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆಯಿಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. ಆಮೇನ್. ಹಾಲೆಲೂಯ. ಯಾಬೇಷ್ ಎಂಬುವಂತ ಒಂದು ವ್ಯಕ್ತಿ ಏನ್ ಮಾಡ್ತಾ ಇದ್ದಾನಂತೆ, ಅವನು ಇಸ್ರಾಯೇಲ್ ದೇವರು ಈ ರೀತಿಯಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯು ನನಗೆ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆಯಿಡಲು ದೇವರು ಅವನ ಪ್ರಾರ್ಥನೆಯನ್ನು ಲಾಲಿಸಿದನು ಎಂಬುದಾಗಿ. ಹಾಲೆಲೂಯ. ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ವಾಟ್ ಎವರ್ ಯು ಬಿಲೀವ್, ವಾಟ್ ಎವರ್ ಯು ಪ್ರೇ, ಇಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಹಾಲೆಲೂಯ. ಈ ಒಂದು ಪವರ್ ದೇವರು ನಮ್ಗೆ ಕೊಟ್ಟಿದ್ದಾರೆ. ನಮ್ಮ ಒಳಗಡೆ ದ ಪವರ್ ಆಫ್ ಪ್ರೇಯರ್ ಇದೆ. ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಇಟ್. ಹಾಲೆಲೂಯ. ವೆನ್ ನಮ್ಮ ಜೀವಿತದಲ್ಲಿ ಯಾವ್ದಾದ್ರು ಒಂದು ಸಂಗತಿಗಳನ್ನ ಹಾದು ಹೋಗುವಾಗ ನಾವು ಯೋಚನೆ ಮಾಡ್ತೇವೆ, ಅಯ್ಯೋ ಈ ತರ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು. ವೈ ಡೋಂಟ್ ಯು ಪ್ರೇ ಫಾರ್ ದ್ಯಾಟ್? ಹಾಲೆಲೂಯ. ಅಯ್ಯೋ ಈ ತರ ಆಗ್ಬಾರ್ದಾಗಿತ್ತು. ವೈ ಡೋಂಟ್ ಯು ಪ್ರೇ ಫಾರ್ ದ್ಯಾಟ್? ಹಾಲೆಲೂಯ. ನಾನು ಈ ತರ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ನೋಡೋಣ ದೇವ್ರ ಚಿತ್ತ ಏನಿದೆ. ವೈ ಡೋಂಟ್ ಯು ಪ್ರೇ ಫಾರ್ ದ್ಯಾಟ್? ಹಾಲೆಲೂಯ. ಅಯ್ಯೋ ಈ ತರ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಪ್ರೇ. ಪ್ರಾರ್ಥನೆಯ ಪ್ರತಿಯೊಂದು ನಿಮ್ಮ ಜೀವಿತದ ಒಂದೊಂದು ಮಾರ್ಗಗಳನ್ನ ಸರಿ ಮಾಡುವಂಥದ್ದೇ ಪ್ರಾರ್ಥನೆಯಾಗಿದೆ. ಹಾಲೆಲೂಯ. ಈ ಒಂದು ದಿನ ದೇವರು ನಮ್ಮ ಹತ್ರ ಮಾತಾಡ್ತಿರುವಂತ ವಿಚಾರ ಏನಂತಂದ್ರೆ, ವಿತ್ ಪ್ರೇಯರ್ ಯು ಕ್ಯಾನ್ ಅಕಾಂಪ್ಲಿಷ್ ದ ವಿಲ್ ಆಫ್ ಗಾಡ್, ದ ಪವರ್ ಆಫ್ ಗಾಡ್. ಯು ಕ್ಯಾನ್ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಫ್ರಮ್ ನಥಿಂಗ್ ಟು ಏನಂತ ಹೇಳ್ತದೆ, ಅಬಂಡೆಂಟ್ ಗ್ರೇಸ್. ಹಾಲೆಲೂಯ. ಇದಕ್ಕೆ ದೇವರು ನಮ್ಮ ಹತ್ರ ಈ ದಿನ ಮಾತಾಡ್ತಾ ಇದ್ದಾರೆ, ನೀವು ಕೊರಗುವಂತ ವಿಚಾರದಲ್ಲಿ, ನೀವು ಆಲೋಚಿಸುವಂತ ವಿಚಾರದಲ್ಲಿ, ನೀವು ಹೀಗಿತ್ತಲ್ಲ ಅಂತ ಹೇಳುವಂತ ವಿಚಾರದಲ್ಲಿ, ಹೀಗ ಆಯ್ತಲ್ಲ ಅಂತ ಹೇಳುವಂತ ವಿಚಾರದಲ್ಲಿ ಪ್ರಾರ್ಥಿಸಿರಿ. ಪ್ರಾರ್ಥನೆಯೇ ಎಲ್ಲ ಮೂಲಗಳಿಂದ ದೇವರ ಒಂದು ಶಕ್ತಿಯನ್ನ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಮಾಡ್ತದೆ. ಓನ್ಲಿ ಪ್ರೇಯರ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್. ಹಾಲೆಲೂಯ. ನಮ್ಮ ಒಂದೊಂದು ಸಣ್ಣ ಪ್ರಾರ್ಥನೆ, ಮನಸ್ಸಿನಲ್ಲಿ ಮಾಡಿದಂತ ಆಲೋಚನೆಗಳ ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ದೊಡ್ಡ ಬದಲಾವಣೆಗಳನ್ನ ತೆಗೆದುಕೊಂಡು ಬರ್ತದೆ. ಹಾಲೆಲೂಯ. ನಿಮ್ಗೆ ದೇವರು ಒಳಗಡೆ ಪ್ರಾರ್ಥನೆಯಲ್ಲಿ ಎಂಥ ಒಂದು ಬಲವನ್ನು ಕೊಟ್ಟಿದ್ದಾರೆ ಅಂತಂದ್ರೆ, ದೇವರ ಚಿತ್ತದ ಅನುಸಾರವಾಗಿ ನೀವು ಪ್ರಾರ್ಥಿಸುವಾಗ you can change atmospheres ante, you can make supernatural things to happen ante, because God is also thinking that, you are also thinking that it will come into enante existence ante. Hallelujah. When you think what God is thinking, that is a prayer for you ante. Hallelujah. When God thinks some things to happen, ದೇವರು ಯಾವಾಗಾದ್ರೂ ಏನಾದ್ರೂ ಮಾಡ್ಬೇಕು ಅನ್ಕೊಂಡಾಗ ನೀನು ಅದೇ ಆಲೋಚನೆ ಮಾಡ್ತಿರೋ, God says amen. Hallelujah. Hallelujah. ಅದಕ್ಕೆ ದೇವರು ಈ ದಿನ ನಮ್ಗೆ ಹೇಳ್ತಾ ಇದ್ದಾರೆ, pray according to my will and I'm going to answer it and I'm going to hear it. Hallelujah. ಯೇಸು ಸ್ವಾಮಿ ಏನ್ ಹೇಳ್ತಾರೆ, ನನ್ನ ವಾಕ್ಯವು ನಿಮ್ಮಲ್ಲಿಯೋ ನೀವು ನನ್ನಲ್ಲಿಯೋ ನೆಲೆಗೊಂಡಿದ್ರೆ ಏನು ಬೇಕಾದ್ರೂ ಕೇಳ್ಕೊಳ್ರಿ, ಕೊಡ್ತಾನೆ. ಹಾಲೆಲೂಯ. ಒಂದ್ಸರಿ ವಾಕ್ಯ ಓದ್ಕೊಳ್ಳೋಣ. ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಆಮೆನ್. ಹಾಲೆಲೂಯ. If you abide in me and my words in you, ask anything and I will do it. Hallelujah. What a promise that Jesus is telling. If you have his word in you, if you abide in him, ask anything. Ask anything. Hallelujah. ಏನ್ ಬೇಕಾದ್ರೂ ಕೇಳ್ಕೊಳ್ಬಹುದು ಅಂತ. ಹಾಗಂತ ದೇವರು ಇಲ್ಲಿ ನಮ್ಮನ್ನ ರಾಂಗ್ ಆಗಿ ಲೀಡ್ ಮಾಡ್ತಲ್ಲ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಪ್ರತಿ ಒಂದು ಸತ್ಯವೇದದಲ್ಲಿ ಇರುವಂತಹ ವಾಕ್ಯ ಅವರಿಗೆ ಸಂಬಂಧಪಟ್ಟಿರುವಂತದ್ದಾಗಿದೆ. ಅವರ ಚಿತ್ತದ ಅನುಸಾರವಾಗಿ ನಾವು ಕೇಳ್ಬೇಕಂತೆ. ಯಾವಾಗ ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿರ್ತದೆ, ನಾವು ದೇವರಲ್ಲಿ ನೆಲೆಗೊಂಡಿರ್ತೇವೆ. ದೇವರ ವಾಕ್ಯವನ್ನ ಬಿಟ್ಟು, ದೇವರನ್ನ ಬಿಟ್ಟು ಬೇರೆ ಏನೂ ಕೇಳ್ಕೊಳ್ಳೋದಿಲ್ಲ.
ದೇವರನ್ನ ನಾವು ಕೇಳ್ಕೊಳ್ಳೋದು ದೇವರ ಚಿತ್ತದ ಅನುಸಾರವಾಗಿ ಕೇಳ್ಕೊಳ್ತೇವೆ. ಅದಕ್ಕೆ ದೇವರು ಹೇಳ್ತಾರೆ, ನೀನ್ ನನ್ನಲ್ಲಿದ್ರೆ ನೀನ್ ನನ್ ಬೇಕಾಗಿರೋದೇ ಕೇಳ್ಕೊಳ್ತೀಯ, ನೀನು ನನ್ನ ವಾಕ್ಯ ನಿನ್ನಲ್ಲಿದ್ರೆ ನೀನು ಅದೇ ವಾಕ್ಯದ ಆಚೆ ಕಡೆ ನೀನ್ ಏನೂ ಕೇಳೋದಿಲ್ಲ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀನ್ ತವಕಪಟ್ರೆ ನಾನು ನಿನ್ ಎಲ್ಲಾನು ಕೊಡ್ತೇನೆ, ನೀನು ಕೇಳ್ಕೊ ನಾನು ಕೊಡ್ತೇನೆ ಅಂತ ದೇವರು ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಇರುವಂತ ಬಲ ನಾವು ಅರ್ಥ ಮಾಡ್ಕೊಳ್ಬೇಕಂತೆ. ಹಾಲೆಲೂಯ. ಅದಕ್ಕಾಗಿ ದೇವರು ನಮ್ಮ ಜೀವಿತವನ್ನ ರೂಟ್ ಮಾಡುವುದಕ್ಕಾಗಿ ಈ ದಿನ ನಮ್ಗೆ ದ ಪವರ್ ಆಫ್ ಪ್ರೇಯರ್ ಅನ್ನ ತಿಳಿಸ್ಕೊಡ್ತಾ ಇದ್ದಾರೆ. ನಮ್ಮ ಜೀವಿತದಲ್ಲಿ ಏನು ಕೂಡ ಆಗೋದಿಲ್ಲ, ಏನು ಕೂಡ ಹಿಂಗಿರೋದಿಲ್ಲ, ಹಂಗಿರೋದಿಲ್ಲ, ಹಿಂಗಾಯ್ತಲ್ಲ, ಹಂಗಾಯ್ತಲ್ಲ. ನೋ, ನಮಗೆ ಇರುವಂತ ಶಕ್ತಿ, ಬಲ, the power of prayer is what you have in your life to make it everything straight according to the will of God. Hallelujah. ಹಾಗಾಗಿ ನಾವು ಕ್ರೈಸ್ತರಾಗಿರುವಂತ ನಾವು ಕೊರಗುವುದು ಬೇಡ, ಚಿಂತಿಸುವುದು ಬೇಡ, ಆಲೋಚಿಸುವುದು ಬೇಡ, ಹೀಗಾಯ್ತಲ್ಲ ಅಂತ ಹೇಳುವುದು ಬೇಡ. ದ ಪ್ರೇಯರ್ ಇಸ್ ಎವ್ರಿಥಿಂಗ್, ದ ಪವರ್ ಆಫ್ ಪ್ರೇಯರ್ ಇಸ್ ಎವ್ರಿಥಿಂಗ್ ದಟ್ ಯು ನೀಡ್ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ಈ ದಿನ ನಮ್ಮ ಲೈಫ್ ನ ಹೇಗೆ ರೂಟ್ ಮಾಡ್ಬೇಕಂತ ನಾವು ಥ್ರೂ ದ ಪ್ರೇಯರ್ ಅಂತ, ಥ್ರೂ ದ ಪವರ್ ಆಫ್ ಪ್ರೇಯರ್ ಎಂಬುದಾಗಿ. ಹಾಲೆಲೂಯ. ಹೀಗಾಗಿ ನಾವು ನಮ್ಮ ಲೈಫ್ ನ ದೇವರ ಚಿತ್ತದನುಸಾರಾಗಿ ನಾವು ರೂಟ್ ಮಾಡುವಾಗ ದೇವರು ನಮ್ಗೆ ಕೊಡ್ತಾ ಇರುವಂತ ಒಂದು ಪವರ್ ಏನಂತಂದ್ರೆ ಪ್ರೇಯರ್ ಅಂತ. ಹಾಲೆಲೂಯ. ನಾವು ಆ ಒಂದು ಪ್ರೇಯರ್ ಮುಖಾಂತರವಾಗಿ ನಮ್ಮ ಜೀವಿತದಲ್ಲಿ ವಿ ಕ್ಯಾನ್ ಅಕಾಂಪ್ಲಿಷ್, ವಿ ಕ್ಯಾನ್ ರಿಸೀವ್, ವಿ ಕ್ಯಾನ್ ಏನಂತ ಹೇಳ್ಬೋದು, ಇನ್ಹರಿಯೇಟ್ ಮೆನಿ ಥಿಂಗ್ಸ್ ಇನ್ ಲೈಫ್. ಹಾಲೆಲೂಯ. ಅದಕ್ಕಾಗಿ ದೇವರು ಈ ದಿನ ನಮ್ಮನ್ನ ಕರೆದಿದ್ದಾರೆ, ನಮ್ಮ ಕೂಡ ದೇವರು ಮಾತಾಡ್ತಾ ಇದ್ದಾರೆ. ನೋಡ್ರಿ, ಸೆಕೆಂಡ್ ಪಾಯಿಂಟ್ಗೆ ನಾನು ಬರ್ತಾ ಇದ್ದೇನೆ. ಎರಡನೇ ಪಾಯಿಂಟ್ ಏನು ಅಂತಂದ್ರೆ ದ ಪವರ್ ಆಫ್ ರಿಲೇಶನ್ಶಿಪ್ ದೇವರು ಮಾತಾಡ್ತಾ ಇದ್ದಾರೆ. ಹಾಲೆಲೂಯ. ಒಂದು ಸಂಬಂಧದಲ್ಲಿ ಇರುವಂತಹ ಒಂದು ಬಲದ ಕುರಿತಾಗಿ ದೇವರು ಮಾತಾಡ್ತಾ ಇದ್ದಾರೆ. ನೋಡ್ರಿ, ಯಾರು ಪ್ರಾರ್ಥನೆ ಮಾಡಬಹುದು, ಪ್ರಾರ್ಥನೆ ಯಾರು ಬೇಕಾದ್ರೂ ಮಾಡಬಹುದು, ಆದ್ರೆ ಸಂಬಂಧ ಸ್ವಲ್ಪ ಜನ ಮಾತ್ರ ಇಟ್ಕೊಳ್ತಾರಂತೆ ದೇವರೊಟ್ಟಿಗೆ. ಹಾಲೆಲೂಯ. ಏನಂತೆ? ದೇವರೊಟ್ಟಿಗೆ ಸಂಬಂಧ ಸ್ವಲ್ಪ ಜನ ಮಾತ್ರ ಇಟ್ಕೊಳ್ತಾರೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳಿ. ದ ಪವರ್ ಆಫ್ ರಿಲೇಶನ್ಶಿಪ್ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳುವಾಗ ಇಟ್ ಈಸ್ ಅನ್ ರಿಲೇಶನ್ಶಿಪ್ ವಿತ್ ಗಾಡ್. ಹಾಲೆಲೂಯ. ಯು ಶುಡ್ ಕ್ಯಾರಿ ದ ರಿಲೇಶನ್ಶಿಪ್ ವಿತ್ ಗಾಡ್. ಯು ಶುಡ್ ವಾಕ್ ಇನ್ ದ ರಿಲೇಶನ್ಶಿಪ್ ವಿತ್ ಗಾಡ್. ಹಾಲೆಲೂಯ. If you want to root your life according to the will of God, you need to have a relationship with God. Hallelujah. The relationship with God will make your life's route and the path smooth. Hallelujah. ಅದಕ್ಕೆ ದೇವರು ಇನ್ನೊಂದು ವಾಕ್ಯವನ್ನ ಹೇಳ್ತಾ ಇದ್ದಾರೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 2ನೇ ವಚನವನ್ನು ಒಂದು ಸಾರಿ ಓದಿಕೊಳ್ಳೋಣ. ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. ಆಮೆನ್. ಹಲ್ಲೆಲೂಯ. ನಮ್ಮ ಒಂದು ಜೀವಿತದ ಒಂದು ವೇ ಸ್ಮೂತ್ ಆಗಿರ್ಬೇಕು ಅಂತಂದ್ರೆ ನಾವು ದೇವರ ಹತ್ರ ರಿಲೇಶನ್ಶಿಪ್ ಇಟ್ಕೊಳ್ಳುವಾಗ ದೇವರು ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾನು ನಿನ್ ಮುಂದೆ ಹೋಗ್ತೇನೆ. ಹಾಲೆಲೂಯ. ಯಾವಾಗ ನಮ್ಮ ಸಂಗಡ ದೇವರಿದ್ದಾರೆ ಅವರೇ ನಮ್ಮ ಮುಂದೆ ಹೋಗೋದು. ಯಾಕೆ ಅಂದ್ರೆ ಅವ್ರು ನಮ್ಮ ಕುರುಬರು, ಅವ್ರು ನಮ್ಮನ್ನ ಲೀಡ್ ಮಾಡುವಂತವ್ರು. ಹಿ ಈಸ್ ಅವರ್ ಫಾದರ್. ಅವ್ರು ನಮ್ಗೆ ಎಲ್ಲ ಟೇಕ್ ಕೇರ್ ಮಾಡ್ತಾರೆ, ಏನು ವರಿ ಮಾಡೋದು ಬೇಡ. ಹಾಲೆಲೂಯ. ನಾಳೆ ಬೆಳಗ್ಗೆ ಎದೋಳ್ಬಿಟ್ಟು ಏನಪ್ಪ ಮಾಡೋಣ ಚಿಂತೆ ಮಾಡಿದ್ರೆ ನಾಳೆ ಬೆಳಗ್ಗೆ ಎದೋಳಿ ದೇವರು ನಾವು ಎದೋಳೋದಕ್ಕಿಂತ ಮುಂಚೆ ನಮ್ಗೆ ಏನೇನ್ ಬೇಕೋ ಎಲ್ಲವನ್ನ ಸಿದ್ಧ ಮಾಡಿ ಇಟ್ಬಿಟ್ಟು ಹೇಳ್ತಾರೆ, ಮೈ ಸನ್ ಎವ್ರಿಥಿಂಗ್ ಇಸ್ ರೆಡಿ, ಗೆಟ್ ಅಪ್ ನೌ. Hallelujah. Rejoice my son. Hallelujah. When you have a true relationship with God, you will get up in rejoicing ಅಂತ. When you don't have a relationship with God, you will say, Lord, ಏನ್ ಮಾಡೋದು ದೇವ್ರೆ, ಏನ್ ಮಾಡೋದು ದೇವ್ರೆ, ಅಯ್ಯೋ ಅಯ್ಯೋ. No. Keep a relationship with God and the relationship will make your way smoother with God. Hallelujah. ದೇವರು ನಿಮ್ಮ ಮುಂದೆ ಹೋಗಿ ದಿಣ್ಣೆಗಳನ್ನ ಸಮ ಮಾಡ್ತಾರೆ, ತಾಮ್ರದ ಕದಗಳನ್ನ ಮುರಿತಾರೆ, ಕಬ್ಬಿಣದ ಅಗುಳಿಗಳನ್ನ ಒಡೆದು ಬಿಡ್ತಾರೆ ಅಂತ. ನಿಮ್ಗೆ ಏನೇನು ಬ್ಲಾಕ್ ಮಾಡ್ತಿದೆ, ನಿಮ್ನ ಏನೇನು ಸ್ಟಂಬಲ್ ಮಾಡ್ತಿದೆ, ನಿಮ್ಗೆ ಏನೇನು ಮುಂದೆ ಹೋಗಕ್ ಬಿಡ್ತಲ್ಲ, ನಿಮ್ನ ಏನೇನು ತಡೀತಾ ಇದೆ, God is going before you and making the crooked places straight. Hallelujah. ಅದಕ್ಕಾಗಿ ದೇವರು ಈ ದಿನ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ನಾವು ದೇವರೊಟ್ಟಿಗೆ ಒಂದು ರಿಲೇಶನ್ಶಿಪ್ ನ ಇಟ್ಕೊಂಡ್ರೆ He goes before us. Hallelujah. ನಾವು ದೇವರ ಜೊತೆಗೆ ಒಂದು ಪ್ರಾರ್ಥನೆ ಮಾಡುವುದಾದ್ರೆ He answers us. Hallelujah. ಅದಕ್ಕೆ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ಯಾವಾಗ ಅದು ರಿಲೇಶನ್ಶಿಪ್ ಅಂತ ಹೇಳ್ತದೆ, ಎಲ್ಲ ಒಂದು ಸರ್ಕಲ್ ನಮ್ಮ ಲೈಫ್ ನಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ ಅದೆಲ್ಲ ಬಿಟ್ಟು ಹೊರಗಡೆ ಬಂದು ಅಲ್ಲಿ ನೋಡ್ಬೇಕಂತೆ, ದೇರ್ ಇಸ್ ಯು ಅಂಡ್ ಗಾಡ್ ಓನ್ಲಿ. ನೋ ಒನ್ ಎಲ್ಸ್, ನಥಿಂಗ್ ಎಲ್ಸ್ ಇನ್ ದಿಸ್ ವರ್ಲ್ಡ್. ಇಡೀ ವರ್ಲ್ಡ್ ಅಲ್ಲಿ ಏನೂ ಅಲ್ಲ. Hallelujah. ಯಾರು ಬೇಡಕ್ಕಾಗಿಲ್ಲ, ದೇವರು ಮತ್ತು ನೀನು. ಹಲ್ಲೆಲೂಯ. ಆ ಒಂದು ರಿಲೇಶನ್ಶಿಪ್ ನ ದೇವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಲ್ಲೆಲೂಯ. ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಳೋಣ, ಯಾವಾಗ ದೇವರ ಒಂದು ದ ಪವರ್ ಆಫ್ ರಿಲೇಶನ್ಶಿಪ್ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಅಂತಂದ್ರೆ ಅದ್ರ ಕುರಿತಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾವಾಗ ರಿಲೇಶನ್ಶಿಪ್ ಅಂತ ಬರ್ತದೆ ಅಲ್ಲಿ ಇರುವಂತದ್ದು ಒಂದೇ ಒಂದು ವರ್ಡ್, ಎನಿಥಿಂಗ್ ಫಾರ್ ಯು. ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋದೇ ರಿಲೇಶನ್ಶಿಪ್. ಅದಕ್ಕೆ ಯೇಸು ಸ್ವಾಮಿ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ.
ಅದಕ್ಕೆ ತಂದೆಯಾದ ದೇವರು ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ನನ್ನ ಮಗನನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಲೆಲೂಯ. ದಟ್ ಈಸ್ ದ ಪವರ್ ಆಫ್ ರಿಲೇಶನ್ಶಿಪ್ ಅಂತ. ಹಾಲೆಲೂಯ. ಇದನ್ನ ನಾವೇನ್ ಹೇಳ್ತೀವಿ, ಏನ್ ಬೇಕಾದ್ರೂ ಕೊಡ್ತೀನಿ, ಆದ್ರೆ ಒಂದ್ ಸ್ವಲ್ಪ ಇದನ್ನ ಕೊಡೋದಿಲ್ಲ, ಒಂದ್ ಸ್ವಲ್ಪ ಅದನ್ನ ಕೊಡೋದಿಲ್ಲ, ಸ್ವಲ್ಪ ಮೊಬೈಲ್ನ ಕೊಡೋದಿಲ್ಲ, ಸ್ವಲ್ಪ ಟಿವಿನ ಕೊಡೋದಿಲ್ಲ, ಸ್ವಲ್ಪ ಆ ವ್ಯಕ್ತಿಯನ್ನ ಬಿಟ್ಕೊಡೋದಿಲ್ಲ, ಸ್ವಲ್ಪ ಇದನ್ನ ಮಾಡೋದಿಲ್ಲ, ಸ್ವಲ್ಪ ಅದನ್ನ ಮಾಡೋದಿಲ್ಲ. ನೋ. ಹಾಲೆಲೂಯ. ವೆನ್ ಇಟ್ ಕಮ್ಸ್ ಟು ರಿಲೇಶನ್ಶಿಪ್, ಗಾಡ್ ಇಸ್ ಫಸ್ಟ್. ಹಾಲೆಲೂಯ. ಯಾಕೆ ರಿಲೇಶನ್ಶಿಪ್ ಅಷ್ಟು ಇಂಪಾರ್ಟೆಂಟ್, ಅಷ್ಟು ಪ್ರೆಷಿಯಸ್ ಅಂತ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ವೆನ್ ಟೂ ಪರ್ಸನ್ಸ್ ಆರ್ ಇನ್ ರಿಲೇಶನ್ಶಿಪ್, ದೇ ಆರ್ ದ ವರ್ಲ್ಡ್ ಫಾರ್ ದೆಮ್ ಅಂತ. ಹಾಲೆಲೂಯ. ಅವರಿಬ್ಬರೇ ಅವ್ರ ಲೋಕ, ಇಡೀ ಒಂದೇನಂತ ಹೇಳ್ಬೋದು, ಅವ್ರ ಜೀವಿತಕ್ಕೆ ಅವರವರೇ ಲೋಕ ಆಗಿರ್ತಾರಂತೆ. ನಿನಗೆ ದೇವರೇ ಲೋಕ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನಿನ್ಗಾಗಿ ಬಂದಿದ್ದಾರೆ. ಹಾಲೆಲೂಯ. ಹಾಲೆಲೂಯ. ಹೇಳ್ಬೋದು, ದೇವ್ರು ಲೋಕದಲ್ಲಿ ಎಲ್ಲರಿಗೋಸ್ಕರ ಸತ್ರಲ್ವಾ ಅಂತ ಹೇಳ್ಬಿಟ್ಟು. ಎಲ್ಲರಿಗೋಸ್ಕರ ಯೇಸು ಸ್ವಾಮಿ ಸತ್ತಿದ್ದಾರೆ. ಆದ್ರೆ ನೀನು ಆ ಪ್ರೀತಿಯನ್ನ ಅರ್ಥ ಮಾಡ್ಕೊಂಡು, ಆ ಪ್ರೀತಿಗೋಸ್ಕರ ಜೀವಿಸಿ, ಆ ಪ್ರೀತಿಗೆ ಒಂದು ಬೆಲೆಯನ್ನ ಕೊಟ್ಟು, ಆ ಪ್ರೀತಿಯನ್ನ ಇನ್ನೊಬ್ಬರಿಗೆ ಸಾರುವುದಕ್ಕಾಗಿ, ಆ ಪ್ರೀತಿಯನ್ನ ಕಂಪ್ಲೀಟ್ ಆಗಿ ಅನುಭವಿಸೋದಕ್ಕಾಗಿ ಇದೇ ನಿನಗೆ ಒಳ್ಳೆ ಸಮಯ ಅಂತ. ಹಾಲೆಲೂಯ. ಸತ್ತವರು ದೇವರನ್ನ ಆರಾಧನೆ ಮಾಡೋಕ್ಕಾಗೋಲ್ಲ. ಸತ್ತ ಮೇಲೆ ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳಕ್ ಆಗೋಲ್ಲ. ಸತ್ತ ಮೇಲೆ ಏನು ಆಪರ್ಚುನಿಟಿ ಇಲ್ಲ. ಬದುಕಿರುವವರೆಗೂ ದೇವರ ನ್ಯೂನತೆ, ಪ್ರೀತಿ, ಒಂದು ಪವಿತ್ರಾತ್ಮನಲ್ಲಿ ನಾವು ಬೆಳಿಬೇಕಾಗಿದೆ. ಹಾಲೆಲೂಯ. ನಾವು ಬದುಕಿರುವಾಗಲೇ ಏನ್ ಮಾಡ್ಬೇಕಂತೆ, ಒಂದು ಪ್ರಾರ್ಥನೆಯಲ್ಲಿರುವಂತ ಬಲವನ್ನು ಅರ್ಥ ಮಾಡ್ಕೊಳ್ಬೇಕಂತೆ. ಪರಲೋಕ ರಾಜ್ಯಕ್ಕೆ ಹೋದ್ಮೇಲೆ ಅವಾಗ ಅರ್ಕೋಬಾರ್ದು, ಅಯ್ಯೋ ಇಷ್ಟೊಂದು ಪ್ರಾರ್ಥನೆ ಮುಖಾಂತರವಾಗಿ ಮಾಡ್ಬೋದಾಗಿತ್ತು ಅಂತಂದ್ರೆ ನಾನು ಯಾಕೆ ಇಷ್ಟೂ ಕಷ್ಟಪಟ್ಟು ಬಂದೆ ದೇವ್ರೆ. ದೇವ್ರು ಹೇಳ್ತಾರೆ, ಯಾಕಪ್ಪ ಪ್ರಾರ್ಥನೆ ಮಾಡಿಲ್ಲ? ಹೌದು, ನಿಮ್ಮ ಒಂದು ಪ್ರಶ್ನೆಗಳಿಗೆ ನಿಮ್ಮ ಹತ್ರನೇ ಉತ್ತರ ಇರ್ತದೆ. ಪ್ರಾರ್ಥನೆ ಅರ್ಥನೆ ಮಾಡ್ಕೊಂಡಿಲ್ಲ ನೀನು. ಹಾಲೆಲೂಯ. ದೇವ್ರು ಹೇಳ್ತಾರೆ, ಮಗನೇ ಬೈಬಲ್ ಓದು, ಬೈಬಲ್ ಓದು ಅಂತ ನಾನು ಆತ್ಮನ ಮುಖಾಂತರವಾಗಿ ನಿನಗೆ ಪ್ರೇರೇಪಿಸಿದ್ರೆ ನೀನು ಬಿಸಿ ಇದ್ದೀನಿ, ಬಿಸಿ ಇದ್ದೀನಿ, ಬಿಸಿ ಇದ್ದೀನಿ, ಬಿಸಿ ಇದ್ದೀನಿ. 1 ವರ್ಷ ಕಳೆದೋಯ್ತು, 2 ವರ್ಷ ಕಳೆದೋಯ್ತು. ಯು ಡಿಡ್ ನಾಟ್ ರೀಡ್ ದ ಬೈಬಲ್, ಸೊ ಯು ಡೋಂಟ್ ನೋ ದ ಪವರ್ ಆಫ್ ಪ್ರೇಯರ್. ಹಾಲೆಲೂಯ. ಬಟ್ ಯಾರು ಓದ್ರು, ಯಾರು ಅರ್ಥ ಮಾಡ್ಕೊಂಡ್ರು, ಯಾರು ಅನುಭವಿಸಿದ್ರು, ಯಾರು ಅದರ ಪವರ್ ನ ರಿಸೀವ್ ಮಾಡಿದ್ರು, ದೇ ವಾನ್ ದೇರ್ ಬ್ಯಾಟಲ್ಸ್ ಅಂತ ಥ್ರೂ ಪ್ರೇಯರ್ ಅಂತ. ಹಾಲೆಲೂಯ. ದೇವರು ನಮಗೆ ಜಯವನ್ನ ಕೊಡುವುದಕ್ಕಾಗಿ, ದೇವರು ನಮ್ಮ ಜೀವಿತದಲ್ಲಿ ಮೇಲನ್ನ ಕೊಡುವುದಕ್ಕಾಗಿ ನಮಗಿಂತ ಆತುರವಾಗಿ ದೇವರು ಕಾಯ್ತಾ ಇದ್ದಾರೆ ಅಂತ. ಹಾಲೆಲೂಯ. ಟು ಡೂ ಗುಡ್ ಇನ್ ಯುವರ್ ಲೈಫ್, ಗಾಡ್ ಇಸ್ ಈಗರ್ಲಿ ವೇಟಿಂಗ್ ಅಂಡ್ ವಿ ಆರ್ ದ ಬ್ಲಾಕರ್ಸ್ ಅಂತ. ಹಾಲೆಲೂಯ. ಬೇರೆ ಯಾರು ಅಲ್ಲ, ನಾವೇ ಬ್ಲಾಕ್ ಮಾಡ್ಕೊಳ್ತೇವೆ. ಹೆಂಗೆ? ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಯುವರ್ ಮೈಂಡ್ ಹ್ಯಾಸ್ ನಾಟ್ ಯೆಟ್ ಓಪನ್ಡ್ ಟು ರಿಸೀವ್ ದ ವಿಸ್ಡಮ್, the knowledge of the word of God. When you understand something about the blessing, you will receive the blessing. Hallelujah. When I place a 2000 rupees note in your hand, you don't know the value of the 2000 rupees. That note is just a piece of paper for you. Hallelujah. Adike you need to understand the value of the currency that I am placing in your hand, and then you will know the value, and then you can make use of it. Today the same is with the word of God. You need to understand what the word of God, the word of God carries the power, and then you will make use of it. Hallelujah. Adike devaru ಹೇಳ್ತಾ ಇದ್ದಾರೆ, you need to understand the wisdom, that the eyes of the wisdom, the knowledge of the wisdom that needs to be opened. Hallelujah. ಹಾಗಾಗಿ ನಾವು ಈಗ ನೋಡ್ಕೊಂಡ್ರೆ 2 ಸಂಗತಿಗಳನ್ನ, ದ ಪವರ್ ಆಫ್ ರಿಲೇಶನ್, ಫಸ್ಟ್ ದ ಪವರ್ ಆಫ್ ಪ್ರೇಯರ್, ಸೆಕೆಂಡ್ ದ ಪವರ್ ಆಫ್ ರಿಲೇಶನ್ಶಿಪ್. ಕಮಿಂಗ್ ಟು ದ ಥರ್ಡ್ ಪಾಯಿಂಟ್, ದ ಪವರ್ ಆಫ್ ಸ್ಯಾಕ್ರಿಫೈಸ್. ಹಾಲೆಲೂಯ. ಏನಂತೆ? ದ ಪವರ್ ಆಫ್ ಸ್ಯಾಕ್ರಿಫೈಸ್. ಪ್ರೇಯರ್ ನಾವು ಮಾಡ್ಬೋದು, ಜಯ ತಗೊಳ್ಬಹುದು. ವಿತೌಟ್ ಬೀಯಿಂಗ್ ಇನ್ ರಿಲೇಶನ್ಶಿಪ್, ದೇವರ ಜೊತೆ ಸಂಬಂಧ ಇಟ್ಕೊಂಡಿರ, ಯಾವಾಗೋ ಹೋಗಿ ತುಂಬಾ ದೊಡ್ಡದಾಗಿ ಪ್ರಾರ್ಥನೆ ಮಾಡಿ, ಮಂಡಿ ಕಾಲೂರಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ, ಹೋರಾಟ ಮಾಡಿ, ಯೇಸುವಿನ ನಾಮದಲ್ಲಿ ಅಂತ ಬಂದು ಜಯ ಬಂದ್ಬಿಡ್ಬಹುದು. ರಿಲೇಶನ್ಶಿಪ್ ಅಲ್ಲಿ ಇರೋದು ಅದಕ್ಕಿಂತ ಕಷ್ಟ. ಹಾಲೆಲೂಯ. ಯಾವಾಗ ರಿಲೇಶನ್ಶಿಪ್ ಅಲ್ಲೇ ಇರ್ತೀಯ, ನೀನು ಹಠವಾಗಿ ಜಾಸ್ತಿ ಪ್ರಾರ್ಥನೆ ಮಾಡೋದು ಬೇಡ. ಒಂದು ಪ್ರಾರ್ಥನೆ ಕೂಡ ದೇವರನ್ನ ಮುಟ್ಟಿ ಬಿಡ್ತಾರೆ, ಯಾಕೆಂದ್ರೆ ನೀನು ರಿಲೇಶನ್ಶಿಪ್ ನಲ್ಲಿ ಇದೆಯಾ. ಹಾಲೆಲೂಯ. ಮೂರನೇದು ಬಂದು ರಿಲೇಶನ್ಶಿಪ್ ನಲ್ಲಿ ಕೂಡ ಇರೋದು ಈಸಿ, ಸ್ಯಾಕ್ರಿಫೈಸ್ ಮಾಡೋದು ಇನ್ನೊಂದು ಸ್ಟೆಪ್ ಫರ್ದರ್ ಇದೆ. ಹಾಲೆಲೂಯ. ಸ್ಯಾಕ್ರಿಫೈಸ್ ಬಗ್ಗೆ ಬರುವುದಾದ್ರೆ, ರಿಲೇಶನ್ಶಿಪ್ಗೆ ಒಂದು ವ್ಯಾಲ್ಯೂ ತೆಗೆದುಕೊಂಡು ಬರುವುದೇ ಸ್ಯಾಕ್ರಿಫೈಸ್ ಅಂತ. ಹಾಲೆಲೂಯ. ಒಂದು ಗಂಡ ಹೆಂಡತಿ ಸಂಬಂಧ ನೋಡಬಹುದು, ಒಂದು ಬೇರೆ ಯಾರೋ ಒಂದು ಸಂಬಂಧ ನೋಡುವಾಗ, ಸಮ್ ಪೀಪಲ್ ಡು ಸ್ಯಾಕ್ರಿಫೈಸ್ ದೇರ್ ಲೈಫ್ ಅಂತ. ಹಾಲೆಲೂಯ. ಒಂದು ಮದರ್ ಅವ್ರ ಚಿಲ್ಡ್ರನ್ಗಾಗಿ ಸ್ಯಾಕ್ರಿಫೈಸ್ ಮಾಡ್ತಾರೆ. ಒಂದು ವುಮೆನ್ ಅವ್ರ ಫ್ಯಾಮಿಲಿನ ಸ್ಯಾಕ್ರಿಫೈಸ್ ಮಾಡಿ ಗಂಡನ ಮನೆಗೆ ಬಂದು ಜೀವಿತ ಮಾಡ್ತಾರೆ. ಹಾಲೆಲೂಯ. ಒಂದು ಫಾದರ್ ಅವ್ರ ಚಿಲ್ಡ್ರನ್ಗೋಸ್ಕರ ಅವ್ರ ಲೈಫ್ನ, ಅವ್ರ ಡ್ರೀಮ್ಸ್ನ ಎಲ್ಲವನ್ನ ಸ್ಯಾಕ್ರಿಫೈಸ್ ಮಾಡ್ತಾರೆ.
Sacrifice is what you take it out and place it before God and say, more than this I need you, Lord. Hallelujah. ಸ್ಯಾಕ್ರಿಫೈಸ್ ಏನು ಅಂತಂದ್ರೆ ನೀನ್ ತೆಗೆದ್ಬಿಡ್ತೀಯ ಅಂತ. ಅದು ನೀನ್ ತುಂಬಾ ಬೇಕು, ಆದ್ರೆ ನೀನ್ ತೆಗೆದ್ಬಿಡ್ತೀಯ. ನೀನ್ ಹೇಳ್ತೀಯ ನನ್ಗೆ ಅದಕ್ಕಿಂತ ದೇವ್ರು ಬೇಕು ಅಂತ. ಯು ವಿಲ್ ವೀಪ್, ಯು ವಿಲ್ ಕ್ರೈ, ಅಯ್ಯೋ ನನ್ಗಿದ್ ಬೇಕು ಅಂತ. ಬಟ್ ಯು ವಿಲ್ ಸೇ ಅದಕ್ಕಿಂತ ಇಂಪಾರ್ಟೆಂಟ್ ನೀನು ದೇವ್ರೆ ಅಂತ. ಹಾಲೆಲೂಯ. ಯಾವಾಗ ಒಂದು ಸ್ಯಾಕ್ರಿಫೈಸ್ ಆಗ್ತದೆ, ಯಾವಾಗ ಒಂದು ನಿಮ್ಮ ದೇವರ ಮಧ್ಯೆ ಇರುವಂತ ರಿಲೇಶನ್ಶಿಪ್ ನಲ್ಲಿ ಒಂದು ಸ್ಯಾಕ್ರಿಫೈಸ್ ಆಗ್ತದೆ, ಅವಾಗ ಒಂದು ದೊಡ್ಡ ಬಿಡುಗಡೆ ನಿಮ್ಮ ಜೀವಿತದಲ್ಲಿ ಆಗ್ತದೆ. ಯುವರ್ ಲೈಫ್ ವಿಲ್ ಗೆಟ್ ಇನ್ ಟು ರೂಟ್ ಅಂತ. ಹಾಲೆಲೂಯ. ಹಾಗಾಗಿ ನಾವು ನೋಡ್ಕೊಳ್ಬಹುದಾಗಿದೆ, ದೇವರು ಅಬ್ರಹಾಮನಿಗೆ ಒಂದು ವಿಶೇಷವಾದಂತ ಆಶೀರ್ವಾದ ಮಾಡಬೇಕಾಗಿತ್ತು. ಅಬ್ರಹಾಮ್ಗೆ ದೇವರು ಕರೆದಾಗ ಅಬ್ರಹಾಮ್ಗೆ ಕೂಡ ತುಂಬಾನೇ ಏಜ್ ಆಗಿತ್ತು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ದೇವರು ಅಬ್ರಹಾಮನನ್ನು ಕರೆದಾಗ ಅಬ್ರಹಾಮನ ಒಟ್ಟಿಗೆ ದೇವರು ಒಂದು ಕವನೆಂಟ್ ಮಾಡ್ಕೊಳ್ಬೇಕಾಗಿತ್ತು. ಆ ಒಂದು ಕವನೆಂಟ್ ಏನಕ್ಕೆ ಅಂತಂದ್ರೆ, ನೆಕ್ಸ್ಟ್ ಅವ್ರಿಗೆ ಇರುವಂತ ಒಂದು ದೊಡ್ಡ ಒಂದು ಬ್ಲೆಸ್ಸಿಂಗ್ ಏನಿದೆ, ದೇವರು ಅವ್ರಿಗೆ ಏನು ಪ್ರಾಮಿಸ್ ಮಾಡಿದ್ರು ಅದಕ್ಕೆ ಒಂದು ಸ್ಯಾಕ್ರಿಫೈಸ್ ಆಗ್ಬೇಕಾಗಿತ್ತು. ಹಾಲೆಲೂಯ. ನಾವು ಆದಿಕಾಂಡ 15ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಈ ವಾಕ್ಯಗಳನ್ನ ನಾವು ನೋಡ್ಕೊಳ್ಬಹುದಾಗಿದೆ. ದೇವರು ಅಬ್ರಹಾಮನ ಮಧ್ಯೆ ಒಂದು ಒಡಂಬಡಿಕೆ ನಡೀತಾ ಇದೆ, ಒಂದು ಕವನೆಂಟ್ ನಡೀತಾ ಇದೆ. ಆ ಕವನೆಂಟ್ ನಡಿಬೇಕು ಅಂತಂದ್ರೆ ಒಂದು ಸ್ಯಾಕ್ರಿಫೈಸ್ ಆಗಿರ್ಬೇಕಾಗಿತ್ತು. ಆ ಸ್ಯಾಕ್ರಿಫೈಸ್ ಎಲ್ಲ ಕೂಡ ಅಬ್ರಹಾಂ ಮಾಡ್ತಾರೆ, ಮಾಡ್ಬಿಟ್ಟು ಸುಸ್ತಾಗಿ ಮಲ್ಕೊಂಡ್ಬಿಡ್ತಾರೆ, ಗಾಢ ನಿದ್ರೆ ಹತ್ತುತ್ತೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ಅದರಲ್ಲಿ ಇರುವಂತ ಒಂದು ಪವರ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಸ್ಯಾಕ್ರಿಫೈಸ್ ನ ದೇವರು ಮಾಡುವಾಗ ಅಲ್ಲಿ ಒಂದು ಕವನೆಂಟ್ ಉಂಟಾಗ್ತಾ ಇದೆ. ಆ ಕವನೆಂಟ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತಂದ್ರೆ, ಈ ಸ್ಯಾಕ್ರಿಫೈಸ್ ನ ಯಾರು ಬ್ರೇಕ್ ಮಾಡೋ ಹಾಗಿಲ್ಲ, ಈ ಕವನೆಂಟ್ ನ ಯಾರು ಬ್ರೇಕ್ ಮಾಡುವ ಹಾಗಿಲ್ಲ ಅಂತ ಹೇಳ್ಬಿಟ್ಟು. ಹಾಲೆಲೂಯ. ಒಂದು ವೇಳೆ ಮಾಡುವುದಾದ್ರೆ ಕವನೆಂಟ್ ನ ಬ್ರೇಕ್ ಮಾಡುವಂತವರು ಸಾಯ್ಬೇಕು ಎಂಬುದಾಗಿ. ಹಾಲೆಲೂಯ. ಹಾಗಾಗಿ ಸ್ಯಾಕ್ರಿಫೈಸ್ ಅಂತ ಬರುವಾಗ ದಟ್ ಶೋಸ್ ಏನಂತ ಹೇಳ್ಬೋದು, ಒಂದು ಕವನೆಂಟ್ ತೋರಿಸ್ತದೆ ನಿನ್ನ ಮಧ್ಯ ದೇವರ ಮಧ್ಯೆ ಅಂತ. ಹಾಲೆಲೂಯ. ಹಾಗಾಗಿ ಒಂದು ರಿಲೇಶನ್ಶಿಪ್ ನಲ್ಲಿ ಒಂದು ಕವನೆಂಟ್, ಆ ಒಂದು ಸ್ಯಾಕ್ರಿಫೈಸ್ ನಾವು ನೋಡುವಾಗ ನಮ್ಗೆ ಅರ್ಥ ಆಗ್ಬೇಕು, ಎವ್ರಿ ಸ್ಯಾಕ್ರಿಫೈಸ್ ಇಸ್ ಮೆಟ್ ಆನ್ ದ ಕ್ರಾಸ್. When you come before cross, every sacrifice is met and the covenant is made clear that you are now a child of God. You are now a servant of the Most High God. When you come before the cross, Abraham made a covenant with the Almighty God, and a covenant now fulfill ಮಾಡಿದ Jesus Christ on the cross. Through him, believing in him, you have the same covenant, the same sacrifice met the needs, and you carry a covenant, a new covenant with Christ. Hallelujah. Sacrifice is being met. Hallelujah. ಹಾಗಾಗಿ the power of sacrifice ಅಂತಂದ್ರೆ, Christ made the sacrifice and you are in covenant with God. Hallelujah. ನಮ್ಮ ಜೀವಿತವನ್ನ ರೂಟ್ ಮಾಡ್ಕೊಳ್ಳುವುದು ಹೇಗೆ ಅಂತಂದ್ರೆ, the power of prayer, the power of relationship, the power of sacrifice. Sacrifice ಅಂತ ಹೇಳುವಾಗ ಕ್ರೈಸ್ಟ್ ಮೇಡ್ ದ ಸ್ಯಾಕ್ರಿಫೈಸ್. ಅದಕ್ಕಿಂತ ಮಿಗಿಲಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ದೇವರು ಎಲ್ಲವನ್ನ ತೀರಿಸ್ಬಿಟ್ಟಿದ್ದಾರೆ, ನಿನ್ಗೆ ಸ್ಯಾಕ್ರಿಫೈಸ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಓನ್ಲಿ ಥಿಂಗ್ ಯು ನೀಡ್ ಟು ಡೂ ಸ್ಯಾಕ್ರಿಫೈಸ್ ಈಸ್ ಲೀವ್ ದ ಫ್ಲೆಶ್, ಲೀವ್ ದ ಸೆಲ್ಫ್, ಕ್ರೂಸಿಫೈ ಯುವರ್ ಸೆಲ್ಫ್ ವಿತ್ ಕ್ರೈಸ್ಟ್ ಅಂತ. ಹಾಲೆಲೂಯಾ. live libertily, live freely. Hallelujah. ಅದಕ್ಕೆ ಅಪೊಸ್ತಲ ಪಾಲ್ Galatians chapter 2 verse 20 ಅಲ್ಲಿ ಹೇಳ್ತಾರೆ, I have been crucified with Christ, no longer I live, Christ lives in me. Hallelujah. ನಾನು ಶಿಲುಬೆಗೆ ಹಾಕಿಸಿಕೊಳ್ಳಲ್ಪಟ್ಟಿದ್ದೇನೆ, ಇನ್ನು ನಾನು ಜೀವಿಸುವುದಿಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾರೆ. Hallelujah. ಈಗ ಈ ವಾಕ್ಯಗಳನ್ನ ನಾವು ಕೇಳಿದ್ದೀರಾ, ಈ ವಾಕ್ಯದಲ್ಲಿ ದೇವರು ನಮ್ಮ ಹತ್ರ ಮಾತಾಡ್ತಿರುವಂತ ವಿಶೇಷತೆ ಏನಂತಂದ್ರೆ, ನಾವು ನೋಡ್ಕೊಂಡ್ರಿ ದ ಪವರ್ ಏನಿದೆ, ದ ರಿಲೇಶನ್ಶಿಪ್ ಏನಿದೆ, ದ ಸ್ಯಾಕ್ರಿಫೈಸ್ ಏನಿದೆ, ಸ್ಯಾಕ್ರಿಫೈಸ್ ಫಾರ್ ದ ಕವನೆಂಟ್. ಹಾಲೆಲೂಯಾ. ರಿಲೇಶನ್ಶಿಪ್ ಬರುವಾಗ ನಿನ್ಗೆ ಏನೇ ಆದ್ರೂ ದೇವರು ನಿಂತ್ಕೊಳ್ತಾರೆ, ನೀನನ್ನ ಬಿಟ್ಕೊಡೋದೇ ಇಲ್ಲ. ಹಾಲೆಲೂಯಾ. ನೀನು ಕೂಡ ಏನೇ ಆದ್ರೂ ದೇವರಿಗೋಸ್ಕರ ನಿಂತ್ಕೊಳ್ಬೇಕು. ಯಾವುದೇ ವಿಚಾರಕ್ಕೋಸ್ಕರ ದೇವರನ್ನ ಮಾತ್ರ ನೀನ್ ಬಿಟ್ಕೊಡ್ಬಾರ್ದು. ದೇವರಿಗೋಸ್ಕರವಾಗಿ ಎಲ್ಲವನ್ನ ಸ್ಯಾಕ್ರಿಫೈಸ್ ಮಾಡ್ರಿ, ಆದ್ರೆ ಲೋಕಕ್ಕೋಸ್ಕರವಾಗಿ ದೇವರನ್ನ ಯಾವತ್ತೂ ಕೂಡ ಸ್ಯಾಕ್ರಿಫೈಸ್ ಮಾಡ್ಬೇಡ್ರಿ. ದೇವರನ್ನ ಪಕ್ಕದಲ್ಲಿ ಇಡಬೇಡ್ರಿ, ಆದ್ರೆ ದೇವರನ್ನ ಯಾವಾಗ ಮುಂದೆ ಇಟ್ಕೊಳ್ರಿ. ಲೋಕ ಎಲ್ಲ ವಿಚಾರಗಳನ್ನ ಬಿಡ್ರಿ, ಆದ್ರೆ ದೇವರನ್ನ ಮಾತ್ರ ಬಿಟ್ಟು ಕೊಡಬಾರ್ದು. ಹಾಲೆಲೂಯಾ. ಹಾಗಾಗಿ ದೇವರು ಈ ಒಂದು ಎಲ್ಲಾ ಮೆಸೇಜ್ ಅನ್ನ ಇದನ್ನ ನಮ್ಗೆ ಕಲಿಸ್ಕೊಟ್ಟಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ, ಟು ರೂಟ್ ಯುವರ್ ಲೈಫ್ ಅಂತ. ಹಾಲೆಲೂಯಾ. ಇದನ್ನ ವೆರಿ ಇಂಪಾರ್ಟೆಂಟ್ಲಿ ಐ ಆಮ್ ಸ್ಪೀಕಿಂಗ್. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ನಿನ್ನ ಜೀವಿತವನ್ನ ನೀನೇನ್ ಮಾಡ್ಬೇಕಂತೆ ಒಂದು ಪ್ರೇಯರ್ ಇಂದ ರೂಟ್ ಮಾಡಬೇಕು,
ನಿನ್ನ ಜೀವಿತವನ್ನ ದೇವರ ರಿಲೇಶನ್ಶಿಪ್ ಇಂದ ರೂಟ್ ಮಾಡಬೇಕು. ನಿನ್ನ ಜೀವಿತವನ್ನ ಕ್ರಿಸ್ತನ ಒಂದು ಸ್ಯಾಕ್ರಿಫೈಸ್ ಇಂದ ರೂಟ್ ಮಾಡುವಾಗ ನಿನ್ನ ಜೀವಿತ ಹೇಗಿರ್ತದಂತೆ ವೆರಿ ಸ್ಮೂತ್ ಆಗಿರ್ತದೆ. ಹಾಲೆಲೂಯಾ. ಈ ಒಂದು ಮೆಸೇಜ್ ಅನ್ನ ದೇವರು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ನಾನು ನಂಬ್ತೇನೆ ಈ ಮೆಸೇಜ್ ನಮ್ಮನ್ನೆಲ್ಲರೂ ಕೂಡ ಬಹಳವಾಗಿ ಆಶೀರ್ವಾದ ಮಾಡ್ತದೆ ಎಂಬುದಾಗಿ. ಹಾಲೆಲೂಯಾ. ನಾವಿರುವಂತಹ ಸ್ಥಳಗಳು ನಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರ ಅದ್ಭುತವಾಗಿ ನೀವು ಮಾತಾಡೋದಕ್ಕಾಗಿ ಸ್ತೋತ್ರ ತಂದೆ. ದೇವರೇ, ರೂಟ್ ಯುವರ್ ಲೈಫ್ ಎಂಬುದಾಗಿ ದೇವರ ನೀವು ಮಾತಾಡಿದ್ದೀರಾ. ದ ಪವರ್ ಆಫ್ ಪ್ರೇಯರ್, ದ ಪವರ್ ಆಫ್ ರಿಲೇಶನ್ಶಿಪ್, ದ ಪವರ್ ಆಫ್ ಸ್ಯಾಕ್ರಿಫೈಸ್ ಅಲ್ಲಿ ದೇವರೇ ಅನೇಕ ವಿಚಾರಗಳನ್ನ ಮಾತಾಡಿರುವಾಗ ದೇವರ ಸ್ವಾಮಿಯಪ್ಪ, ಈ ಎಲ್ಲ ವಾಕ್ಯಗಳು ದೇವರ ಸ್ವಾಮಿಯಪ್ಪ, ನಾವು ಯಾರ್ಯಾರು ವಾಕ್ಯವನ್ನ ಕೇಳಿದ್ದಾರೆ ಬಹಳವಾಗಿ ಅವ್ರಿಗೆ ದೇವರ ಸ್ವಾಮಿ ಈ ವಾಕ್ಯ ಭಾಗದಲ್ಲಿ ಆಶೀರ್ವದಿಸಬೇಕಾಗಿ ದೇವರೇ ಪ್ರಾರ್ಥಿಸ್ತೇವೆ ಸ್ವಾಮಿ. ಘನತೆ ಮಹಿಮೆ ನಿಂಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.